ಟಗರ್ ಹಿಂದಕ್ಕೆ ಸರದ ನೀವು ಮುಂದಕ್ಕೆ ಬರಬೇಡ್ರಿ, ಎಷ್ಟು ಹಿಂದಕ್ಕೆ ಸರಿತದ ಅಷ್ಟು ಮುಂದಕ್ಕೆ ಬಂದು ಕೂತದ ಒಂದು ದಿವಸ. ಇದು ಡೊಳ್ಳಿನ ಸಿದ್ಧ ಶಿವಸ್ಥಾನ ಅಂದ್ರ ನಮ್ಮ ಪಾಲಿಗೆ ಹಾಲು ಮತ್ತದವರಿಗೆ ನಮಗೆ ದೇವರಿದ್ದಂಗಿದು. ಈ ಸಿದ್ಧ ಶಿವಸ್ಥಾನ ಮುಂದೆ ನಿಂತು ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳನ್ನ ಅಂದ್ರೆ ನೋಡ್ರಿ, ಕೆಲವೊಂದು ಜನ ಹೆಂಗ ಮಾತಾಡ್ತಾರ ಕೇಳಿದ್ರೆ ಆ ಶಬ್ದನ ಮಾತಾಡಬಾರ್ದು, ಅಂಥವು ಮಾತಾಡ್ತಾರ ನೋಡ್ರಿ. ದಯ ವಿಚಾರ ಮಾಡ್ರಿ, ಒಬ್ರು ಏನು ಮಾತಾಡಿದ್ರು, ತಂಗಳ ರೊಟ್ಟಿ ತಿಂದ್ರ ಸಪ್ಪಳಾಗಬಾರ್ದತ್ತ, ಲವ್ ಮಾಡಿದ್ರ ಮಕ್ಕಳಾಗಬಾರ್ದತ್ತ. ಇಂಥ ಪದ ಇಂಥ ಹಾಡ್ಲಕ್ಕತ್ರು. ನಾ ಏನು ಹೇಳಿದ್ರು ನನಗೊಂದು 10 ಮಂದಿ ಫೋನ್ ಹಚ್ಚಿದ್ರು, ಸರ್ ಇಂಥವ್ರು ಹಿಂಗೆ ಹಾಡ್ಯಾರ, ಆ ಸಪ್ಪಳಾಗಬಾರ್ದತ್ತ ಏನು ಹೇಳ್ತಾರಲ್ಲ, ಅವ್ರು ಏನಾರ ಒಂದಾರ ನಮಗೆ ಕೋಚಿಂಗ್ ಕೊಡ್ತಾರ, ಟ್ರೈನಿಂಗ್ ಕೊಡ್ತಾರ ಕೇಳ್ರಿ. ನಾ ತಂಗಳ ರೊಟ್ಟಿ ತಿಂದ್ರೆ ಸಪ್ಪಳಾಗಬಾರ್ದು, ಲವ್ ಮಾಡಿದ್ರೆ ಮಕ್ಕಳಾಗಬಾರ್ದು. ಅವ್ರು ಪಿ ಎಟ್ ಅದ್ ಕೇಳ್ರಿ, ಅಟ್ಟ ಕಟ್ತೀನಿ ಜೇರ್ ಕಟ್ತೀನಿ, ನಾ ಲವ್ ಮಾಡಿದ ಮಕ್ಕಳದು ಅಂದ್ರೆ ಅವ್ರು ಹಿಡ್ಕೊಂಬರಮ್ರಿ ಅಂದ್ರು. ಹಿಂಗೆಲ್ಲ ವಿಚಾರಗಳು ಬರ್ತಿರ್ತಾವ, ಬೇಡ. ಅದಕ್ಕೆ ತಿಳ್ಕೊಂಡು ನಾ ಏನು ಹೇಳಿದ್ನಿ ಅಂತ ಕೇಳಿದ್ರೆ, ಸಿದ್ಧರ ಶಿವಸ್ಥಾನ ಅಂತಕ್ಕಂಥದ್ದು ಡೊಳ್ಳ ಇದು ನಮ್ಮ ಹಾಲು ಮತ್ತಕ್ಕ ದೇವ್ರಿದ್ದಂಗ. ಇದರ ಮುಂದೆ ನಿಂತು ಶಬ್ದಗಳನ್ನ ಮಾತಾಡೋದು, ಅಶ್ಲೀಲವಾಗಿರ್ತಕ್ಕಂಥ ಶಬ್ದಗಳನ್ನ ಹಾಡೋದು. ಈ ಸದ್ದು ನಾವೆಲ್ಲರೂ ಕೂಡ್ಕೊಂಡೇವು, ಹಿರಿಯರು ಕೂಡ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಕತ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳ್ತಿರ್ತಾವೆ, ಇಲ್ಲಿ ಸಣ್ಣ ಸಣ್ಣ ನಮ್ಮ ತಂಗಿದವ್ರು ಕೇಳ್ತಿರ್ತಾರ. ನಾವು ಹಾಡು ಪದ್ಯ ಒಳ್ಳೆವಿದ್ದು ಅಂದ್ರ ಒಳ್ಳೆ ಸಂಸ್ಕಾರ ಬೆಳೀತದ. ಅಲ್ಲಿ ಹಾಡು ಪದಗಳು ಹೊಲಸಾದವು ಅಂದ್ರೆ ಕೂತ್ ಹುಡುಗರಿಗೆ ಅದು ಹೊಡ್ಯಕ್ಕವು. ಅದನ್ನ ಹಚ್ಚವ್ರು ಯಾರು? ನಾವೇ ಹಿರಿಯರು. ಏನ್ ನಾವು ಕೂತಿರ್ತೇವಲ್ಲ, ನಾವು ಮೊದಲು ಸುಮಾರದೇವಿ. ಇಂಥ ಪದ್ಯಗಳ ಹಾಡೋರಿಗೆ ಎದ್ದು ಮೆಟ್ಲೆ ಹೊಡ್ರಿ, ಯಾಕೆ ದಾರಿ ಹಿಡಿಯಂಗಿಲ್ಲ ಅವರು. ನಾವ್ ಏನ್ ಕಮಿಟಿಯವ್ರು ಏನ್ ಇರ್ತಿರಲ್ಲ, ಹೊಲಸು ಬಾಯಿಲೆ ಪದ ಯಾವ ಹಾಡ್ತಾನ ಅವ್ನಿಗೆ ಎಳ್ಕೊಂಡ್ ತಿಂಬು ಸರಿಸಿ ಮೆಟ್ಲೆ ಹೊಡ್ರಿ. ಯಾಕೆ ಪದ ಹಾಡ್ತಾರಂತವ್ರು? ಅದು ನಮ್ಮಲ್ಲಿ ಬೇಕದು ಶಕ್ತಿ. ಅದಕ್ಕೆ ಇನ್ನೊಂದು ಮಾತು ಏನಂತ ಕೇಳಿದ್ರ, ಚುನುಮುರಿ ಯಾಕೆ ಹಾರಿಸ್ಕೋಬಾರ್ದಂತ ಹೇಳಿನಿಪ್ಪ ಅಂದ್ರ, ಒಬ್ಬ ರೈತ ಬೆಳೆದಿರ್ತಕ್ಕಂಥ ಕಾಳದು, ಆದ್ರೆ ಧಾನ್ಯವನ್ನು ಬೆಳಿಬೇಕಾದ್ರೆ ಎಷ್ಟೋ ಕಷ್ಟ ಆಗ್ತದ. ಅಂತ ತಿನ್ನುವಂತ ಅನ್ನ ನಾವು ಚುನುಮುರಿ ಹಾರಿಸ್ಕೊಂಡು ಕಾಲಾಗ ತುಳಿಬಾರ್ದು. ಇದರಿಂದ ನಮಗೆ ಅನ್ಯಾಯ ಆಗ್ತದೆ, ನಮಗೆ ಮುಂದಿನ ಜನ್ಮದಾಗ ಅನ್ನ ಸಿಗಲಾರ್ದಂತ ಪರಿಸ್ಥಿತಿನೂ ಬರ್ಬೋದು. ತಿನ್ನುವಂತ ಕಾಲಾಗ ಹಾಕೊಂಡು ತುಳಿಬಾರ್ದು ಅಂತೇಳಿ ಇದನ್ನೊಂದು ಮಾತು ನಾ ಹೇಳಿನಿ. ಇನ್ನೊಂದು ಮಾತು ಏನ್ ಹೇಳಿನಪ್ಪ ಅಂತ ಕೇಳಿದ್ರ, ಈ ಡೊಳ್ಳಿನ ಪದ್ಯಗಳನ್ನ ಏನ್ ಹಾಡ್ತಿರಲ್ಲ, ಯಾಶೆಗಾರ್ಗತ್ಲೆ ಪುಗ್ಗ ಕುರ್ಕುರಿ ಹಾಕೊಂಡು ಪಾಪಡಿ ಚೀಲ ಕೊಳ್ಳ ಕಟ್ಕೊಂಡು ಹಿಂಗ ಪದ್ಯಗಳನ್ನ ಹಾಡ್ತೀರಿ. ಹಿಂಗ ಹಾಡೋದ್ರಿಂದ ನಮ್ಮ ಕಲಾವಿದರಿಗೆ ಅದು ಸಮಾಧಾನ ಅಲ್ಲ, ಸನ್ಮಾನ ಅಲ್ಲ, ಅಸಮಾಧಾನ, ಅವಮಾನ ಅಂತಕ್ಕಂಥ ತಿಳ್ಕೊಂಡು ಇಂಥವ್ ಹಾಕೋಬೇಡ್ರಿ. ಯಾಕಂದ್ರೆ ನಿಮ್ಮನ್ನ ಗೌರವದಿಂದ ಕಾಣ್ತಾರ. ನಿಮಗ್ ಕೊಳ್ಳಾಗ ಇವತ್ತ ಪಾಪಡಿ ಎತ್ತಂದ್ ಹಾಕ್ತಾರ, ಅದೊಂದು ಸ್ವಲ್ಪ ನೀವು ಕುಣಿದಾಡಿದ್ರಂದ್ರ ದಾರದ ಬಾಟ್ಲಿ ಹಾಕ್ತಾರ. ಅಲ್ಲಿಂದ ಬಾಳ ಕುಣಿದಾಡಿದ್ರೆ ಹಾ ಅವು ಹಾಕ್ಯಾರ. ಅದಕ್ಕೆ ಈ ಕಡೆ ಮಾಡಿದ್ರ ಅಟ್ಟೇದ, ಈ ಕಡೆ ಮಾಡಿದ್ರ ಹಿಂಗ ಮಾಡಾಕತ್ರಿ ಅಂದ್ರ ಏನೋ ತಂದು ನಿಮ್ ಕೊಳ್ಳಾಗ ಹಾಕ್ತಾರ. ಜನ ಹಾಕಿಸ್ಕೊಳ್ಳೋದು ಬಿಡುದು ನಿಮಗ್ ಬಿಟ್ಕೊಟ್ಟು ವಿಷಯ. ಇನ್ನೊಂದು ಮಾತು ಏನ್ ಹೇಳಿನಪ್ಪ ಅಂತ ಕೇಳಿದ್ರ, ಗುಲಾಲ್ ಹಾಕೋಬೇಡ್ರಿ ಅಂತ ಹೇಳಿ ಕಿಶನ್ ನಿಮಗೆ ಯಾಕೆ ಹೇಳಿನಿ ಅಂತ ಕೇಳಿದ್ರ, ಗುಲಾಲದೊಳಗ ಒಳ್ಳೆ ಗುಲಾಲ್ ಇಲ್ಲ, ಅದರಲ್ಲಿ ಕೆಮಿಕಲ್ಸ್ ಅದ. ಆ ಕೆಮಿಕಲ್ಸ್ ನಾವು ಹಾಕೊಳ್ಳೋದ್ರಿಂದ ನಮ್ಮ ಚರ್ಮಕ್ಕೆ ರೋಗ ಉತ್ಪತ್ತಿ ಆಗ್ತದ. ಅದಕ್ಕೆ ನಾವು ಇದನ್ನ ಹಾಕೊಂಡು ಕಲಾವಿದರು ನಾಶ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಎಲ್ಲಾ ಕಲಾವಿದರಿಗೆ ಒಳ್ಳೇದಾಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಗುಲಾಲ್ ಹಾಕೋಬೇಡ್ರಿ ಅಂತೇಳಿ ನಾ ಹೇಳಿನಿ. ಈ ಮಾತು ಮೀರಿ ಎಷ್ಟೋ ಮಂದಿಗೆ ನಾ ಹೇಳಿನಿ. ಒಂದು ತಂದಿ ಸ್ವರೂಪದಾಗ ಕೂತಾವ್ ಹೇಳ್ತಾನೆ, ಹಂಗ್ ಮಾಡ್ಬೇಡ್ರಿ, ಅಂತದ್ ಮಾಡ್ಬೇಡ್ರಿಪ್ಪ, ಒಳ್ಳೆಯವ್ರ ಜೋಡಿ ಕೂಡ್ರಿ, ಒಳ್ಳೆಯವ್ರ ಕೆಲಸ ಮಾಡ್ರಿ, ಒಳ್ಳೇದು ಮಾತಾಡ್ರಿ, ಒಳ್ಳೇದು ನೋಡ್ರಿ, ಒಳ್ಳೇದು ನೋಡ್ರಿ ಅಂತ ಹೇಳ್ತಾನ. ಆ ಹುಡುಗಿಗೆ ಒಂದು ಕೆಟ್ಟ ಚಟ ಇತ್ತು ಅಂದ್ರ ಅಪ್ಪಗೂ ಒಂದು ಎದ್ದದ್ದು ಹೋಗಿ ಬರ್ತದಂದ್ರ ನಾ ಮಾಡಾವೇನು. ಈಗ ನೀವು ಮುಂಡಿ ಮ್ಯಾಗ ಹಾಕೊಂಡಿರಿ ಬಣ್ಣ, ಬಗ್ಗೆ ನಿತ್ರ ಕುಂಡ್ಯಾಗ ಹಾಕ್ತಾರ, ಅದನ್ನ ತಿಳ್ಕೊರಿ. ಹಾಕೊಳ್ಸೋದು ಬಿಡುದು ನಿಮಗ್ ಬಿಟ್ಕೊಟ್ಟು ವಿಷಯ. ನೀವೇನ್ ಹಾಕಿಸ್ಕೊಂಡಿರಲ್ಲ, ಹಾಕಿಸ್ಕೊಳ್ಳೋದು ಬಿಡುದು ನಿಮಗ್ ಬಿಟ್ಕೊಟ್ಟು ವಿಷಯ. ಖರೆ ನಾ ಹೇಳಿದ್ದೆ ಏನಪ್ಪಾ ಅಂದ್ರೆ ನನ್ನ ಸ್ವಾರ್ಥಕ್ಕಲ್ಲ, ನಮ್ಮ ಎಲ್ಲ ಕಲಾವಿದರಿಗೆ ಅನ್ಯಾಯ ಆಗಬಾರ್ದು, ಎಲ್ಲಾ ಕಲಾವಿದರು ನಿಷ್ಠೆಯಿಂದ ನಡಿಬೇಕು. ಇದು ಸಿದ್ಧರ ಶಿವಸ್ಥಾನ ಅಂತಕ್ಕಂಥದ್ದು ಒಳ್ಳೆ ಗೌರವದಿಂದ ಕಾಣಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾ ಮೀಟಿಂಗ್ ಮಾಡೀನಿ. ಈ ಮೀಟಿಂಗ್ ಯಾರು ಖರ್ಚು ಕೊಟ್ಟಿಲ್ಲ, ಸ್ವತಃ ಖರ್ಚು ನಾವು ಹಾಕೊಂಡಿವಿ. ಬರಬರಿ ಇದನ್ನ ಕೇಳ್ರಿ. ಯಾಕಂದ್ರೆ ಸ್ವಂತ ಖರ್ಚು ಹಾಕೊಂಡು ನಾವೊಂದು ಸಮಾಜಕ್ಕಾಗಿ ಹೋರಾಡುವಂತವ್ರು ಯಾರು ಇಲ್ಲ. ರೊಕ್ಕ ಕೊಟ್ಟು ದೌಡ್ ಮಾಡಂಗಿಲ್ಲ, ಅಂತ ಕೆಲಸ ನಾವು ಮಾಡಕತ್ತೀವಿ. ಮತ್ತ ನಮ್ಗೆ ಹಂಗ್ ಮಾಡಕತ್ತೀರಿ, ಹಿಂಗ್ ಮಾಡಕತ್ತೀರಿ ಅಂತಿಲ್ಲ. ನಾ ಬಂದದಕ್ಕ ಪಗಟ್ನೂರು ಅಶೋಕ್ ಮಾಸ್ತರ ಕೇಳ್ತೀನಿ, ನಾ ಮಾಡಾಕತ್ತಾಗ ಮುದುಕಣ್ಣ ಮಾಸ್ತರು ಒಳ್ಳೆ ಕೆಲಸ ಮಾಡಕತ್ತಾರ ತಿಳ್ಕೊಂಡು ನೀ ಎದ್ದವ್ರನ್ನ ಬಿದ್ದವ್ರನ್ನ ಕರ್ಕೊಂಡು ಬಂದು ನನಗೆ ಬೆಂಬಲ ತಟ್ಟಬೇಕಾಗಿತ್ತು. ನೀ ಅಲ್ಲಿ ಯಾಕೆ ಆಗುದಿಲ್ಲ ಅಂತೇಳಿ ಮನೆ ಕೂತೀನಿ, ಆಗುದಿಲ್ಲ ಅಂತೇಳಿ ಕುತ್ತಿಯತ್ತೇ ಆಗಿಲ್ಲ. ಅದು ಯಾಕಂತ ಕೇಳು, ಇವತ್ತು ಮಾರ್ಚಳಿ ಶಾಂತಮ್ಮಕ್ಕ ಭಂಡಾರ ಹಾಕೊಂಡು ಬಿಟ್ಟು
ಇಟ್ಟಿಕೇಶನ್ ಗುಲಾಲ್ ಹಾಕೊಂಡು ಪುಗ್ಗ ಕಟ್ಕೊಂಡ್ರ ಈಕಿನ ಜೋಡಿ ಉತ್ತರ ಕರ್ನಾಟಕದಾಗ ಹಾಡುವಂತ ಮ್ಯಾಲ್ಗಳು ಏಟಂದವ ನೋಡು. ಇದು ಸಂಘಕ್ಕೆ ಅಪೋಸ್ ಆಗಿ ನಡೆದಲ್ಲ, ಈ ಸಂಘಟನೆಗೆ ವಿರೋಧ ಆಗಿ ನಡೆದಲ್ಲ. ಮಾರ್ಚ್ನಲ್ಲಿ ಶಾಂತಮ್ಮಕ್ಕನ ಜೋಡಿ ನಾವು ಭಂಡಾರ ಹಿಡಿಯಂಗಿಲ್ಲ ಅಂತೇಳಿ ನಿಮ್ಮ ಅಪ್ಪನ ಅಂಶ ನಿಮ್ಮ ರಕ್ತ ನಿಮ್ಮಲ್ಲಿ ಹದತ್ತಂದ್ರ ಇವತ್ತು ಭಂಡಾರ ಹಿಡಿದು ಬಿಡ್ರಿ. ಹೆಂಗ್ ಹಾಕೋತಾಳ ಹಾಕೊಳ್ಳಿ ಮುಂದಿನ ಪಾಳ್ಯದ. ಅದಕ್ಕ ಇಲ್ಲಿ ಏನು ವಿಷಯ ಅಂದ್ರೆ ಇಷ್ಟೇ, ಬಹಳ ಸಿಂಪಲ್. ಯಾಕಂದ್ರ ಇದು ಏನು ಸಂಘಟನೆ ಏನು ಮಾಡ್ತಾರಲ್ಲ, ಧರ್ಮದ ಜಾಗ್ರತೆಗಾಗಿ ಜನರನ್ನ ಎಲ್ಲಾ ಮೇಳದವ್ರನ್ನ ಕರೆಸಿ ಕಮಿಟಿ ಮಾಡಿ ಇಷ್ಟೆಲ್ಲಾ ನಿರ್ಣಯ ಮಾಡಿ ಎಲ್ಲಾನು ಒಂದು ನಿರ್ಣಯದ ಒಂದು ಇದು ಬಿಟ್ಟಾರ ಅವರು. ಹಿಂಗಿಂಗೆ ನಡಿಬೇಕಂತ ಹೇಳಿ ಒಂದು ನಿಯಮಾವಳಿ ಅದ. ಆ ನಿಯಮಾವಳಿ ಸದ್ದು ಉಳಿಲಿಲ್ಲ, ಬಹಳ ದಿನ ಆಗಿಲ್ಲ ಅದು. ಇಲ್ಲಿ ನಮ್ಮನ್ನು ರೊಕ್ಕ ಕೊಟ್ಟ ಕರ್ಸ್ಯಾರ, ನಿಂದ್ರಿದ್ರಿ ರೊಕ್ಕ ಕೊಟ್ಟು ಕರ್ಸ್ಯಾರ. ಇವ್ರು ಕೆಲಸ ಮಾಡೋನು ಮೊದಲ, ಅವ್ರು ಹಾಡಿಕೆ ಮಾಡೋನು. ನಿಮ್ದು ಯಾರೇ ಚರ್ಚೆ ಮಾಡೋದಿತ್ತು ಮುದ್ಕಣ ಸರ್ ಮನೆಗೆ ಹೋಗಿ ಮೀಟಿಂಗ್ ತಗೋರಿ. ಇಲ್ಲ ನಂದು ಮಾತ ಒಂದು ಸರ್ ಮನೆಗೆ ಹೋಗಿ ಮೀಟಿಂಗ್ ತಗೋರಿ. ಇಲ್ಲಿ ತಗೊಳ್ಳೋದಲ್ಲದ ಈಗ ಮಂದಿಗೆ ಬೇಸರ ಆಗತ್ತ, ಹಿಂದ್ ಮನೆ ಎಂಟು ಮಂದಿ ಇದಕ್ ಮುಂದೆ ಏನ್ ಕ್ರಮ ತಗೋತೀರಿ ಅದು ಹೇಳಬೇಕು. ಅಶೋಕ, ನಾನು ಯಾವತ್ತು ಹೇಳ್ತೀನಿ ಕೇಳು. ಈಗ ಸಂಘಟನೆದು ರಿಜಿಸ್ಟ್ರೇಷನ್ ಮಾಡ್ಸಕತ್ತೀನಿ ನಾನು. ಯಾವತ್ತು ನೀವು ಹ್ಯಾಂಗ ಕುಣಿತೀರಿ ಹಂಗೆ ನಿಂದ್ರಬಾರ್ದು ಕೂತೀನಿ, ಲಿಸ್ಟ್ ತಗೊಳಕತ್ತೀನಿ. ಸಂಘಟನೆದು ರಿಜಿಸ್ಟ್ರೇಷನ್ ಮಾಡ್ಸಕತ್ತೀನಿ. SP ಸಾಹೇಬ್ ಜೋಡಿ ಮಾತಾಡಿನಿ. ನಾ ಯಾರಿಗೆ ಯಾವ ನೀರು ಕುಡಿಸ್ಬೇಕು ಅನ್ನೋದು ಗೊತ್ತೈತೆ, ಅದನ್ನ ನಡಿಸಿನಿ ಕೆಲಸ. ಕರೆಕ್ಟ್ ಟಗರ್ ಹಿಂದಕ್ಕೆ ಸರದ, ನೀವು ಮುಂದಕ್ಕೆ ಬರಬೇಡ್ರಿ. ಎಷ್ಟು ಹಿಂದಕ್ಕೆ ಸರಿತದ ಅಷ್ಟು ಮುಂದಕ್ಕೆ ಬಂದು ಕೂತದ ಒಂದು ದಿವಸ. ಇದು ತಲೆಗಿರಲಿ ನಿಮಗೆ. ಹಲೋ ಹಲೋ ಹಲೋ